SC/ST ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಪ್ರಿಲಿಮ್ಸ್ ಪರೀಕ್ಷೆಗಾಗಿ ಅರ್ಜಿ ಆಹ್ವಾನಿಸಿದರು. ಈ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಮತ್ತು ಈ ಅರ್ಜಿ ಸಲ್ಲಿಸುವ ವಿಧಾನ ಮುಂದಿನಂತೆ ನೋಡ್ತಾ ಹೋಗೋಣ. ಈ ಅರ್ಜಿಯ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊರಿ. ಈ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು SSLC ಅಂಕಪಟ್ಟಿ, ಡಿಗ್ರಿ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟು, ಫೋಟೋ, ಸಿಗ್ನೇಚರ್, ಆಧಾರ್ ಕಾರ್ಡ್, ವಿದ್ಯಾರ್ಥಿ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ವಿಕಲಚೇತನರಾಗಿದ್ದರೆ ಅದರ ಕುರಿತು ಸರ್ಟಿಫಿಕೇಟ್ ಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು. ಈ ಎಲ್ಲ ದಾಖಲಾತಿಗಳನ್ನು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅರ್ಜಿ ಸಲ್ಲಿಸಲು ಪ್ರಾರಂಭಿಸಿರಿ. ಈ ವೆಬ್ಸೈಟ್ ಓಪನ್ ಮಾಡಿದ ನಂತರ ಅರ್ಜಿ ಸಲ್ಲಿಸಿ ಅಂತೇಳಿ ಇರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಂಗಿಲ್ಲ ಅವ್ರು ಈಗಾಗಲೇ ಕ್ರಿಯೇಟ್ ಅಕೌಂಟ್ ಅಂತೇಳಿ ಮಾಡ್ಕೊರಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡವರು ಸ್ಟೂಡೆಂಟ್ ಲಾಗಿನ್ ಅಂತೇಳಿ ಇತ್ತಲ್ಲ, ಅಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿದ್ರೆ ಅಂದ್ರೆ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತೇಳಿ ಇರ್ತೈತಿ. ಅಲ್ಲಿ ನಿಮ್ಮ ಕಾಸ್ಟ್ ನಂಬರ್ ಹಾಕ್ರಿ. ಮೊದಲಿಗೆ ಕಾಸ್ಟ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಕಾಸ್ಟ್ನ ಇಲ್ಲಿ ತೋರಿಸುತ್ತೆ. ಕೆಳಗಡೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ಮಾಡಿರಿ. ಅಲ್ಲಿ ನಿಮ್ಮ ಇನ್ಕಮ್ ಎಷ್ಟೈತಿಲ್ಲ ಅದನ್ನು ಸರಿಯಾಗಿ ತೋರಿಸುತ್ತೆ. ಕೆಳಗೆ ಪರ್ಸನಲ್ ಡೀಟೇಲ್ಸ್ನಾಗ ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಪಾರ್ಟ್ನಾಗ ಏನು ತುಂಬಿರ್ತಿಲ್ಲ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರನ್ನ ಅದು ಈಗಾಗಲೇ ತೋರಿಸಿರುತ್ತೆ. ಅದ್ರ ಕೆಳಗಡೆ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ಉದ್ಯೋಗದ ವಿವರಣೆ ಕೇಳ್ತೈತಿ, ಅದನ್ನು ಸರಿಯಾಗಿ ತುಂಬ್ರಿ. ಅದಾದ ನಂತರ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಅದು ಈಗಾಗಲೇ ತೋರಿಸಿರ್ತೈತಿ. ಕೆಳಗಡೆ ನಿಮ್ಮ ವಿಳಾಸನ ಕೇಳ್ತೈತಿ, ಡಿಸ್ಟಿಕ್, ತಾಲೂಕು ಮತ್ತು ನಿಮ್ಮ ಅಡ್ರೆಸ್ಸನ್ನು ಕೇಳ್ತೈತಿ, ಅದನ್ನು ಸರಿಯಾಗಿ ಅಲ್ಲೇ ತುಂಬ್ರಿ. ಕೆಳಗಡೆ ರಿಸರ್ವೇಷನ್ ಪಾರ್ಟ್ನಾಗ ಫಿಸಿಕಲ್ ಹ್ಯಾಂಡಿಕ್ಯಾಪ, ಸಫಾಯಿ ಕರ್ಮಚಾರಿ ಮತ್ತು ಅಲ್ಲಿ ಮಾರಿ ಜನಾಂಗದವರು, ಕರ್ನಾಟಕ ವಸತಿ ಶಾಲೆಯಲ್ಲಿ ಯಾರಾದರೂ ಕಲ್ತಿದ್ರೆ ಮತ್ತು ಡಿಗ್ರಿ ಇದ್ದಾಗಲಿ ನೀವು 3 ವರ್ಷ ಹಾಸ್ಟೆಲ್ನಾಗ ಇದ್ದು ಕಲ್ತಿದ್ರೆ ಅಂದ್ರೆ ಅದರ ವಿವರವನ್ನು ಕೇಳ್ತೈತಿ, ಅದನ್ನು ಸರಿಯಾಗಿ ತುಂಬ್ರಿ. ಯಾರಾದರೂ ವಸತಿ ಶಾಲೆ ಒಳಗೆ ಕಲ್ತಿದ್ರೆ ಮತ್ತು ಹಾಸ್ಟೆಲ್ನಾಗ ಇದ್ದು ಕಲ್ತಿದ್ರೆ ಅಂದ್ರೆ ಅದ್ರ ಕುರಿತು 2 ಫಾರ್ಮ್ಯಾಟ್ನ ಹೋಮ್ ಪೇಜ್ನಾಗ ಕೊಟ್ಟಾರು, ಅದನ್ನು ತುಂಬಿಸ್ಕೊಂಡು ಬಂದ ಲಾಸ್ಟಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಕೋರ್ಸ್ ಸೆಲೆಕ್ಷನ್ ಫಾರ್ ಟ್ರೈನಿಂಗ್ ಅಂತ ಹೇಳ್ತಿ, ಅದು ಡಿಫಾಲ್ಟಾಗಿ UPSC ಅಂತೇಳಿ ಬಂದಿರ್ತೈತಿ. ಅದ್ರ ಕೆಳಗಡೆ ಡಿಗ್ರಿ ಡೀಟೇಲ್ಸ್ನ ಆ್ಯಡ್ ಮಾಡ್ಬೇಕು. ನೀವು ಯೂನಿವರ್ಸಿಟಿ ಹೆಸರು ಅಥವಾ ನಿಮ್ಮ ಕಾಲೇಜ್ ಹೆಸರನ್ನ ಎಂಟ್ರ್ ಮಾಡಿರಿ. ನಂತರ ನಿಮ್ಮ ಡಿಗ್ರಿ ಯಾವುದೈತೆ ಅದನ್ನು ಆಯ್ಕೆ ಮಾಡ್ಕೊರಿ. ಮತ್ತು ನೀವು ಡಿಗ್ರಿ ಪಾಸ್ ಆದ ಇಯರ್ನ ಕೇಳ್ತೈತಿ, ಅದನ್ನು ಸರಿಯಾಗಿ ಹಾಕ್ರಿ. ಡಿಗ್ರಿ ಪರ್ಸಂಟೇಜಿನಾಗ ಐತಿ ನಿಮ್ಮ ರಿಸಲ್ಟ್ ಅಥವಾ CGP ಒಳಗೈತೆ ಅದನ್ನು ಕೇಳ್ತೈತಿ, ಅದನ್ನು ಆಯ್ಕೆ ಮಾಡ್ಕೊರಿ. ಪರ್ಸಂಟೇಜ್ನಾಗ ಇತ್ತಂದ್ರೆ ಪರ್ಸಂಟೇಜ್ ಕ್ಲಿಕ್ ಮಾಡಿರಿ, CGP ಇದ್ರೆ ಅದನ್ನು ಕ್ಲಿಕ್ ಮಾಡಿರಿ. ಪರ್ಸಂಟೇಜ್ ಹಾಕಿದ್ರೆ ಅಂದ್ರೆ ಮಾರ್ಕ್ಸ್ ಕೇಳ್ತದೆ, ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕ್ರಿ. ಅದಕ್ಕೆ ನೀವು ಎಷ್ಟು ತೊಗೊಂಡಿರ್ತಿರಲ್ಲ ಅದನ್ನು ಹಾಕಿದ್ರೆ ಪರ್ಸಂಟೇಜಿನ ಅಗ್ರಿಗೇಟ್ ಅವರೇ ಕೊಡ್ತಾರೋ. ಅದ್ರ ಕೆಳಗಡೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳ್ತೈತಿ. ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಲಿಂಕ್ ಐತಿಲ್ಲ ಅಕೌಂಟ್ ನಂಬರ್, ಆ ಬ್ಯಾಂಕ್ ಡೀಟೇಲ್ಸ್ನ ಕೊಡಿರಿ. ನಿಮ್ಮ ಯಾವ ಬ್ಯಾಂಕ್ ಐತೆ ಅದನ್ನು ಹಾಕ್ರಿ, ಬ್ಯಾಂಕ್ನ ಜಿಲ್ಲೆ, ಬ್ರ್ಯಾಂಚ್ ಮತ್ತು ನಿಮ್ಮ ಅಕೌಂಟ್ ನಂಬರ್ ಹಾಕ್ರಿ. ಅಕೌಂಟ್ ನಂಬರ್ ಹಾಕಿ ಪ್ರೊಸೀಡ್ ಅಂತೇಳಿ ಕೊಟ್ರಿ ಅಂದ್ರೆ ಈ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಸ್ಟೆಪ್ಪಿಗೆ ಹೋಗ್ಬೋದು. ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ತುಂಬಿರೋ ಡೀಟೇಲ್ಸ್ ಸರಿಯಾಗೈತಿಲ್ಲ ಇನ್ನೊಂದು ಸಾರಿ ಕನ್ಫರ್ಮ್ ಮಾಡ್ಕೊಂಡು ಬಿಡ್ರಿ. ಎಲ್ಲೂ ಕನ್ಫರ್ಮ್ ಮಾಡ್ಕೊಂಡ ನಂತರ ಪ್ರೊಸೀಡ್ ಅಂತೇಳಿ ಕೊಡ್ರಿ. ಪ್ರೊಸೀಡ್ ಅಂತ ಕೊಟ್ರಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ. ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳ್ತೈತಿ, ಅಲ್ಲಿ ನಿಮ್ದು ಫೋಟೋ ಸಹಿನ ಅಪ್ಲೋಡ್ ಮಾಡಿರಿ. ಕೆಳಗಡೆ ನೀವು ಈಗಾಗಲೇ ಏನು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತಿರಲ್ಲ, SSLC, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟು, ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್ನ ಅದನ್ನೆಲ್ಲ 200 KB ಒಳಗಾಗಿ ರಿಸೈಜ್ ಮಾಡಿ ಇಟ್ಕೊಂಡಿರ್ಬೇಕು, PDF ಮಾಡ್ಕೊಂಡ. ಯಾರು ಹಾಸ್ಟೆಲ್ನಾಗ ಮತ್ತು ವಸತಿ ಶಾಲೆ ಒಳಗಿದ್ದು ಕಲ್ತಿರ್ತಿರಲ್ಲ, ವಿದ್ಯಾರ್ಥಿನಿ ಹೋಮ್ ಪೇಜ್ನಾಗ ಕೊಟ್ಟಾರಿರ್ತಾನೆ 2, ಅದ್ರೊಳಗೆ ನಿಮ್ಗೆ ಯಾವ್ದು ಅನ್ವಯ ಆಗತ್ತಲ್ಲ ಅದನ್ನು ನೀವು ತುಂಬಿಸ್ಕೊಂಡು ಬಂದು ಲಾಸ್ಟಿಗೆ ಅಪ್ಲೋಡ್ ಮಾಡಬೇಕು. ನೀವು ಅಪ್ಲೋಡ್ ಮಾಡಿರೋ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದಾವೆಲ್ಲ ಇನ್ನೊಂದು ಸಾರಿ ನೋಡ್ಕೊಂಡು ಸಬ್ಮಿಟ್ ಓದ್ರಿ. ಫೈನಲ್ ಸಬ್ಮಿಟ್ ಓದಿದ ನಂತರ ನಿಮ್ಗೆ ಅಕ್ನಾಲಜ್ಮೆಂಟ್ ಬರ್ತೈತಿ, ಅದನ್ನು ಸೇವ್ ಮಾಡಿ ಇಟ್ಕೋರಿ.